ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಕ್ರಿಸ್ಮಸ್ಗೆ ಯಾವ ರೀತಿಯಾಗಿ 3 ಕೇಕ್ಗಳು ಸುಲಭವಾಗಿ ಮಾಡುವಂಥದ್ದು ಅಂತ ತೋರಿಸ್ಕೊಡೋಣ ಅಂತೇಳಿ ಬನ್ನಿ ನೋಡುವ. ಎಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ನಾನಿಲ್ಲಿ ಬಟರ್ ಕೇಕ್ ಯಾವ ರೀತಿಯಾಗಿ ಮಾಡಬಹುದು ಅಂತ ತೋರಿಸ್ಕೊಡೋಣ ಅಂತೇಳಿ ಬನ್ನಿ ನೋಡುವ. ಇದು ತುಂಬಾನೇ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಮೈದಾ, ಆಮೇಲೆ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, 1 ಚಮಚದಷ್ಟು ಬೇಕಿಂಗ್ ಪೌಡರ್, ಆಮೇಲೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅವಾಗ ಮಿಕ್ಸ್ ಮಾಡಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದಕ್ಕೋಸ್ಕರ ಕೇಕ್ ಮಾಡುವಾಗ ಯಾವತ್ತೂ ಕೂಡ ಜರಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಜರಡಿ ಮಾಡಿದ್ದನ್ನು ಪಕ್ಕಕ್ಕಿಡಿ. ಆಮೇಲೆ ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ಬೆಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ತಾ ಬನ್ನಿ. ಈ ತರ ಬೀಟ್ ಮಾಡಿದಾಗ ತುಂಬಾನೇ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಬೀಟ್ ಮಾಡ್ಕೋಬೇಕು. ಒಂದೊಂದು 5 ನಿಮಿಷ ಇಟ್ಕೊಳ್ಳುತ್ತೆ. ಆಮೇಲೆ ನಾವು ಪುಡಿ ಮಾಡಿರುವಂತಹ ಸಕ್ಕರೆ, ಇದೊಂದು ಅರ್ಧ ಕಪ್ ಆಗುವಷ್ಟು, ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂತಂದ್ರೆ ಸ್ವಲ್ಪ ಸಿಹಿ ಹಾಕೊಳ್ಬಹುದು. ಅರ್ಧ ಕಪ್ ಆಗುವಷ್ಟು ಹಾಕಿದ್ರೆ ಕೂಡ ಸಾಕಾಗುತ್ತೆ. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕಾಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಜರಡಿ ಹಿಡಿದಂತಹ ಪುಡಿಯನ್ನು ಅರ್ಧದಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ತರ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರು, 2 ಚಮಚದಷ್ಟು ಹಾಲು, ಆಮೇಲೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್. ನಿಮಗೆ ಬೇರೆ ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ವೆನಿಲಾ ಎಸೆನ್ಸ್ 1 ಚಮಚದಷ್ಟು ಹಾಕೊಂಡಿದ್ದೇನೆ. ಅದನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಗಂಟಿಲ್ದ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಬಾಕಿದ್ದ ಜರಡಿ ಹಿಡ್ಕೊಂಡಿರುವಂತಹ ಪುಡಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಎಲ್ಲ ಕೂಡ ಒಟ್ಟಿಗೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು, ಆದರೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ತರ ಮಿಕ್ಸ್ ಮಾಡಿದ್ಮೇಲೆ ಒಂದು ಸೌಟಿನ ಸಹಾಯದಿಂದ ಇದನ್ನು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಡಿವೈಡ್ ಅಂಡ್ ರೂಲ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅವಾಗ ಕೇಕ್ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅದೇ ತರ ಒಂದು 4 ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಕೇಕ್ ಮೋಲ್ಡ್ಗೆ ಬಟರ್ ಪೇಪರ್ ಹಾಕೊಳ್ತಾ ಇದ್ದೇನೆ. ನೀವು ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡ್ರು ಕೂಡ ಆಗುತ್ತೆ. ಆದ್ಮೇಲೆ ಮಾಡಿರುವಂತಹ ಕೇಕ್ ಹಿಟ್ಟಿದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಹಾಕಿ 1-2 ಸಲ ಕುಟ್ಕೊಳ್ಬೇಕು. ಅವಾಗ ಚೆನ್ನಾಗಿ ಅದು ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವು 1-2 ಸಲ ಕುಟ್ಕೊಳ್ಬೇಕಾಗತ್ತೆ. ನೀವು ಅಥವಾ ಹೀಗೆ ಇದರಲ್ಲಿ ಸೌಟಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರು ಕೂಡ ಆಗುತ್ತೆ, ಲೆವೆಲ್ ಮಾಡ್ಕೊಂಡ್ರು ಕೂಡ ಆಗುತ್ತೆ. ಈ ತರ ಮಾಡಿದ್ಮೇಲೆ ನಾವೊಂದು ಓವೆನಲ್ಲಿ ಕೂಡ ಮಾಡ್ಕೋಬಹುದು, ಅಥವಾ ಈ ತರ ಪ್ಯಾನ್ ಅಲ್ಲಿ ಅಡಿಯಲ್ಲಿ ಸ್ಟ್ಯಾಂಡ್ ಇಟ್ಟು ಒಂದು ಪ್ರೀ ಹೀಟ್ ಮಾಡ್ಕೊಂಡು 1-2 ನಿಮಿಷ ಅಥವಾ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ಆಮೇಲೆ ಕೇಕ್ ಮೋಲ್ಡ್ ಇಟ್ಟು ಪುನಃ ಮುಚ್ಚಿ ಕೂಡ ಒಂದು ಮಾಡ್ಕೋಬಹುದು. ನಾನಿಲ್ಲಿ 40 ನಿಮಿಷ ಕಾಲ ಚಿಕ್ಕ ಉರಿಯಲ್ಲಿ ಬೇಕ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಫೋರ್ಕ್ ಅಥವಾ ಟೂತ್ ಪಿಕ್ ಸಹಾಯದಿಂದ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಿದ್ದೇನೆ. ಬೇರಿದ್ರೆ ಇನ್ನೊಂದು 5 ನಿಮಿಷ ಇಟ್ಕೊಳ್ಬೇಕು. ಆಮೇಲೆ ಕೇಕ್ ಮೋಲ್ಡ್ ಅನ್ನು ಉಲ್ಟಾ ಮಾಡಿ ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿದ್ರೆ ಎಷ್ಟು ಈಸಿಯಾಗಿ ಹಾಗೆ ತುಂಬಾನೇ ಸಾಫ್ಟ್ ಆಗಿ ಕೂಡ ಬಂದಿದೆ ಅಂತ ನೋಡಿ. ಮುಟ್ಟಿದಾಗ್ಲೇ ಅದು ತುಂಬಾನೇ ಒಳಗೋಗುತ್ತೆ, ಅಷ್ಟು ಸಾಫ್ಟ್ ಆಗಿ ಬಂದಿದೆ ಕೇಕ್. ಆಮೇಲೆ ಒಂದು ಶಾರ್ಪ್ ಇದನ್ನು ಟೀ ಟೈಮಿಗೆ ಅಥವಾ ಪಾರ್ಟಿಗೆ ಕೂಡ ಮಾಡ್ಕೋಬಹುದು. ಹಾಗೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಮನೇಲಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದನ್ನು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಕೇಕ್ ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು. ಅದು ಯಾವುದಪ್ಪ ಅಂತ ಅಂದ್ರೆ ಹಾಗೆ ಓವೆನ್ ಇಲ್ಲದೆ ದಾಲ್ಚಿನ್ನಿ ಮತ್ತೆ ಸೇಬನ್ನು ಬಳಸಿ ಹೇಗೆ ಕೇಕ್ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತ ಬನ್ನಿ ನೋಡುವ. ಮೊದಲಿಗೆ 3 ಮೀಡಿಯಂ ಸೈಜ್ ಆ್ಯಪಲ್ ಅನ್ನು ತಗೊಳ್ತಾ ಇದ್ದೇನೆ. ಆಮೇಲೆ ಅದನ್ನು ಚೆನ್ನಾಗಿ ತೊಳೆದು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡು ಅದರಿಂದ ಬೀಜಗಳನ್ನೆಲ್ಲ ತೆಗೆದು ಅದರ ಸಿಪ್ಪೆಗಳನ್ನು ಈ ಥರ ತಗೊಳ್ತಾ ಇದ್ದೇನೆ. ನಾನಿಲ್ಲಿ 3 ಮೀಡಿಯಂ ಸೈಜ್ ಆ್ಯಪಲ್ ಅಂತ ತಗೊಂಡು, ನೀವು ದೊಡ್ಡ ಸೈಜ್ ಆ್ಯಪಲ್ ಅನ್ನು ತಗೊಳ್ಳೋದಾದ್ರೆ 1 ಕೂಡ ಸಾಕಾಗುತ್ತೆ. ಆಮೇಲೆ ಈ ಥರ ಸಿಪ್ಪೆಗಳನ್ನೆಲ್ಲ ತೆಗೆದ ಮೇಲೆ ಇದನ್ನು ನಾವು ತುರಿಬೇಕು. ನೀವು ತುರಿಲಿಕ್ಕೆ ಕಷ್ಟ ಆಗ್ತದೆ ಅಂತಂದರೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳ ಹಾಗೆ ಕೂಡ ಕಟ್ ಮಾಡ್ಕೋಬಹುದು, ಅಥವಾ ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಪೇಸ್ಟ್ ಥರ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ತುರಿದಿಟ್ಕೊಳ್ತಾ ಇದ್ದೇನೆ. ಈ ಥರ ತುರಿದ ಮೇಲೆ ಒಂದು ಬಾಣಲಿಗೆ ಹಾಕಿ ಆಮೇಲೆ ಅದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕೊಂಡು 2-3 ನಿಮಿಷ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೇನೆ. ಯಾಕಂದರೆ ಆ್ಯಪಲಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ಹೋಗೋ ತನಕ ಬೇಯಿಸ್ಕೊಳ್ಬೇಕು. 2-3 ನಿಮಿಷ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಈ ಥರ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಇದನ್ನು ಹಾಕೊಳ್ಬೇಕು. ಆಮೇಲೆ 1/4 ಕಪ್ಪಿನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು
ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತೇನೆ, ನೀವು ಬೇರೆ ಯಾವುದಾದ್ರೂ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಇದನ್ನು ಚೆನ್ನಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಆಮೇಲೆ ಇದಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಿನಷ್ಟು ಪುಡಿ ಮಾಡಿಕೊಂಡಿರುವಂತಹ ಸಕ್ಕರೆ, ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ 1 ಚಮಚದಷ್ಟು ಬೇಕಿಂಗ್ ಪೌಡರ್, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಅರ್ಧ ಚಮಚದಷ್ಟು ದಾಲ್ಚಿನ್ನಿ ಪುಡಿ. ನಿಮಗೆ ಜಾಸ್ತಿ ಫ್ಲೇವರ್ ಬೇಕು ಅಂತಂದರೆ 1 ಚಮಚದ ತನಕ ದಾಲ್ಚಿನ್ನಿ ಪುಡಿಯನ್ನು ಹಾಕ್ಕೊಳ್ಳಿ. ನೀವು ಇದನ್ನು ಶೋಧಿಸಿ ಕೂಡ ಹಾಕೋಬೋದು ಅಥವಾ ಡೈರೆಕ್ಟ್ ಕೂಡ ಹಾಕೋಬೋದು. ಆಮೇಲೆ ಅರ್ಧ ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹಾಲು ಕೂಡ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಗಂಟಿಲ್ಲ ಥರ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಕೇಕ್ ಹಿಟ್ಟು ಕೂಡ ಹಾಗೆ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಲಿ ಬೇಕು, ತೆಳುವಾದ ಕನ್ಸಿಸ್ಟೆನ್ಸಿಯಲ್ಲಿ ಅಲ್ಲ. ಒಂದ್ಸಲ ಕೇಕಿನ ಹಿಟ್ಟು ರೆಡಿ ಆದಮೇಲೆ ನಾವು ಕೇಕ್ ಮೋಲ್ಡ್ ತಗೊಂಡು ತುಪ್ಪದಿಂದ ಸವರಿ ಬಟರ್ ಪೇಪರನ್ನು ಇಟ್ಟು ಇನ್ನೊಂದು ಸಲ ಚೆನ್ನಾಗಿ ತುಪ್ಪದಿಂದ ಸವರಿಬಿಟ್ಟು ಇದಕ್ಕೆ ನಾವು ರೆಡಿ ಮಾಡಿರುವಂತಹ ಕೇಕ್ ಹಿಟ್ಟನ್ನು ಇದಕ್ಕೆ ಹಾಕೊಳ್ಬೇಕು. ಬಟರ್ ಪೇಪರ್ ನಮಗೆ ಸುಲಭದಲ್ಲಿ ಬರೋಕ್ಕೆ, ಅಂದರೆ ಕೇಕನ್ನು ತೆಗಿಬೇಕಾದ್ರೆ ಸುಲಭದಲ್ಲಿ ಬರಬೇಕಲ್ಲ, ಕೇಕ್ ಕಟ್ ಆಗದೆ ಎಲ್ಲ, ಅದಕ್ಕೆ ನಮಗೆ ಬಟರ್ ಪೇಪರ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೆಟ್ ಆಗಬೇಕಲ್ಲ, ಅದಕ್ಕೋಸ್ಕರ 1 ಸಲ ಅಥವಾ 2 ಸಲ ಈ ಥರ ಚೆನ್ನಾಗಿ ಕೂತ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ಕಡಾಯಿಗೆ ಒಂದು ಸ್ಟ್ಯಾಂಡನ್ನು ಇಟ್ಟು ಮುಚ್ಚಳ ಮುಚ್ಚಿ 5 ರಿಂದ 7 ನಿಮಿಷಗಳ ಕಾಲ ಇದನ್ನು ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಮೇಲೆ ಮುಚ್ಚಳ ತೆಗೆದು ಕೇಕ್ ಮೋಲ್ಡನ್ನು ಇಟ್ಟು ಪುನಃ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು 40 ರಿಂದ 45 ನಿಮಿಷ ಕಾಲ ಬೇಕ್ ಮಾಡ್ಕೋಬೇಕು. 40 ನಿಮಿಷ ಆದಮೇಲೆ ಟೂತ್ ಪಿಕ್ ಬರುತ್ತಲ್ಲ, ಅದರ ಸಹಾಯದಿಂದ ಅದರ ಒಂದು ಸಲ ಹಾಕಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ. ಸ್ಟವನ್ನು ಆಫ್ ಮಾಡಿ ಒಂದು 5 ರಿಂದ 10 ನಿಮಿಷ ಕಾಲ ಬಿಡಿ. ಆಮೇಲೆ 5 ರಿಂದ 10 ನಿಮಿಷ ಆದಮೇಲೆ ಉಲ್ಟಾ ಮಾಡಿ ಬಟರ್ ಪೇಪರ್ ಎಲ್ಲ ತೆಗೆದು ಸರಿ ಮಾಡಿ ನಿಮಗೆ ಬೇಕಾದ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋದು. ಅಂದರೆ ತುಂಬಾ ಸ್ಪಾಂಜಿ ಆಗಿರುತ್ತೆ, ಆಮೇಲೆ ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮಗೆ ಯಾವಾಗ ಬೇಕು ಅಂತಂದರೆ ಕೂಡ ಮಾಡ್ಕೊಬೋದು. ನೋಡಿ, ತುಂಬಾ ಸ್ಪಾಂಜಿ ಆಗಿರುವಂತಹ ದಾಲ್ಚಿನ್ನಿ ಮತ್ತು ಆ್ಯಪಲ್ ಕೇಕ್ ರೆಡಿ ಆಯಿತು. ನಿಮಗೆ ಖರ್ಜೂರ ಮತ್ತು ಬಾಳೆಹಣ್ಣು ಹಾಕಿ ಹೇಗೆ ಚಾಕ್ಲೇಟ್ ಕೇಕ್ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ. ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದಂಥ ಕೇಕು. ನೀವು ಪಾರ್ಟಿಗೆ ಅಥವಾ ಮಕ್ಕಳಿಗೆ ಯಾವಾಗಾದರೂ ಕೇಕ್ ಬೇಕು ಅಂತ ಕೇಳಿದರೆ ಕೂಡ ಮಾಡಿಕೊಡ್ಬೋದು. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಬೀಜ ಇಲ್ಲದೇ ಇರುವಂತಹ ಖರ್ಜೂರವನ್ನು ಹಾಕಿ ಅರ್ಧ ಕಪ್ ಆಗುವಷ್ಟು ಬಿಸಿ ಹಾಲನ್ನು ಹಾಕಿ 1 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. ಈ ಥರ ನೆನೆ ಹಾಕೋದ್ರಿಂದ ಖರ್ಜೂರ ಎಲ್ಲ ಸಾಫ್ಟಾಗಿ ನಮಗೆ ಗ್ರೈಂಡ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಈ ಥರ 1 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಾದಮೇಲೆ ನಿಮಗೆ ಜಾಸ್ತಿ ಟೈಮ್ ಇತ್ತು ಅಂದರೆ 2 ಗಂಟೆ 3 ಗಂಟೆಗಳ ಕಾಲ ಕೂಡ ನೆನೆ ಹಾಕ್ಕೊಳ್ಬೋದು. ಈ ಥರ ನೆನೆ ಹಾಕಿದ್ದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆಮೇಲೆ 1 ಕಪ್ ಆಗುವಷ್ಟು ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾವ ವೆರೈಟಿ ಬಾಳೆಹಣ್ಣು ಕೂಡ ಆಗ್ತದೆ. ತುಂಬ ಹಣ್ಣಾಗಿದ್ದರೆ ನೀವು ಬೇರೆ ಸ್ವೀಟ್ನ ಅಂಶ ಏನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಖರ್ಜೂರ ಕೂಡ ಸ್ವೀಟ್, ಹಾಗೆ ಬಾಳೆಹಣ್ಣು ಕೂಡ ಸ್ವೀಟ್. ನಿಮಗೆ ಬೇಕು ಅಂತಂದರೆ ಮಾತ್ರ ಬೇರೆ ಎಕ್ಸ್ಟ್ರಾ ಸ್ವೀಟ್ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. ನುಣ್ಣಗೆ ಪೇಸ್ಟ್ ಥರ ಇದನ್ನು ರುಬ್ಕೊಳ್ಬೇಕು. ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 1/4 ಕಪ್ ಆಗುವಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿ, ನೀವು ಜಾಸ್ತಿ ಫ್ಲೇವರ್ ಇರದೇ ಇರುವಂತಹ ಯಾವುದೇ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ಎಣ್ಣೆ ಹಾಕಿದ ಮೇಲೆ ಎಲ್ಲ ಕೂಡ ಮಿಕ್ಸ್ ಆಗೋ ತನಕ ಒಂದು 4 ರಿಂದ 5 ನಿಮಿಷ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಒಂದು ಜರಡಿಯಲ್ಲಿ 1 ಕಪ್ ಆಗುವಷ್ಟು ಮೈದಾ, ನಿಮಗೆ ಮೈದಾ ಇಷ್ಟ ಇಲ್ಲ ಅಂತಂದರೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಅರ್ಧ ಕಪ್ ಆಗುವಷ್ಟು ಕೋಕೋ ಪೌಡರು, ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಎಲ್ಲ ಕೂಡ ಜರಡಿ ಹಿಡ್ಕೊಳ್ಳಿ. ಎಲ್ಲಾದರೂ ಗಂಟುಗಳಿದ್ರೆ ಎಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಜರಡಿ ಹಿಡ್ಕೊಳ್ಳೋದು ಉತ್ತಮ. ಈ ಥರ ಜರಡಿ ಹಿಡ್ಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಫೋಲ್ಡ್ ಮತ್ತು ಮಿಕ್ಸ್ ಆ ಥರ ಮೆಥಡಲ್ಲೇ ಹೋಗಬೇಕು. ಕೇಕ್ ಮಿಕ್ಸಿಂಗ್ ಮೆಥಡ್ ಅದು. ಯಾಕಂತಂದರೆ ಕೇಕ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ಆಮೇಲೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸ್ವಲ್ಪವೇ ಸೇರಿಸ್ಕೊಂಡು, ನಿಮಗೆ ಕೇಕಿನ ಹಿಟ್ಟು ಯಾವ ಟೈಪ್ ಅಂದರೆ ತುಂಬ ನೀರಾಗಿದೆ, ತುಂಬ ದಪ್ಪ ಆಗಿದೆ, ಅದೇ ಥರ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪವೇ ಹಾಕ್ಕೊಂಡು ನಾನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು 2 ನಿಮಿಷಗಳ ಕಾಲ ಬಿಡಿ. ಆವಾಗ ನಾವು ಕೇಕ್ ಮೋಲ್ಡಿಗೆ ಚೆನ್ನಾಗಿ ತುಪ್ಪವನ್ನು ಸವರಿಟ್ಕೊಳ್ಳೋಣ. ಸೈಡಿಗೆ, ಮಧ್ಯದಲ್ಲಿ
ಇರಲಿ ಎಲ್ಲ ಕೂಡ ಈ ಥರ ತುಪ್ಪ ಹಾಕೋದ್ರಿಂದ ನೀವು ಬಟರ್ ಪೇಪರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಕೇಕ್ ಬ್ಯಾಟರಿಗೆ ಅಂದರೆ ಕೇಕ್ ಹಿಟ್ಟಿಗೆ ಅರ್ಧ ಚಮಚದಷ್ಟು ವೆನಿಲಾ ಎಸೆನ್ಸು. ನಿಮಗೆ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಬೇರೆ ಎಸೆನ್ಸ್ ಕೂಡ ಯೂಸ್ ಮಾಡ್ಕೋಬೋದು, ನಿಮ್ಮ ಫ್ಲೇವರಿಗೋಸ್ಕರ ನೀವು ಯೂಸ್ ಮಾಡುವಂಥದ್ದು ಎಸೆನ್ಸ್. ಆಮೇಲೆ ಡ್ರೈ ಫ್ರೂಟ್ಸು ಚಿಕ್ಕ ಚಿಕ್ಕ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಆಯಿತು. ಅದು ಕೂಡ ಹಾಗೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ನಾವು ತುಪ್ಪ ಸವರಿದಂತಹ ಕೇಕ್ ಮೋಲ್ಡಿಗೆ ಈ ಕೇಕ್ ಹಿಟ್ಟು ಮಾಡಿರ್ತೀವಲ್ಲ ಅದನ್ನೆಲ್ಲವನ್ನು ಹಾಕಿ ಇದನ್ನು ಸೆಟ್ ಮಾಡ್ಕೊಳ್ಬೇಕು. ಒಂದು ಸೌಟಲ್ಲಿ ಸೆಟ್ ಮಾಡ್ಕೋಬೋದು ಅಥವಾ ಈ ಥರ 1-2 ಸಲ ಕುಟ್ಟಿ ಕೂಡ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಒಂದು ದೊಡ್ಡ ಪ್ಯಾನಿಗೆ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಪ್ರೀ ಹೀಟನ್ನು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಕೇಕ್ ಮೋಲ್ಡ್ ಅನ್ನು ಇಟ್ಟು ಒಂದು 25 ನಿಮಿಷ ಕಾಲ ಚಿಕ್ಕ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಿಮಗೆ ಜಾಸ್ತಿ ಬೆಂದಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಇಟ್ಕೊಳ್ಳೋದು. ನೀವು ಅಂದರೆ ಟೂತ್ ಪಿಕ್ ಹಾಕಿ ನೋಡಿ, ಆವಾಗ ಬೆಂದಿದೆಯೇ ಇಲ್ವಾ ಅಂತ ಗೊತ್ತಾಗುತ್ತೆ. ಟೂತ್ ಪಿಕ್ಕಿಗೆ ಅಂಟದೇ ಇದ್ದರೆ ಅದು ಬೆಂದಿದೆ ಅಂತ ಅರ್ಥ. ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಆಮೇಲೆ ತಣ್ಣಗಾಗಲಿಕ್ಕೆ ಬಿಡಿ. ಆಮೇಲೆ ಕೇಕ್ ಮೋಲ್ಡಿಂದ ಕೇಕನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಮೇಲಿಗೆ ಅಲಂಕಾರಕ್ಕೆ ಬೇಕು ಅಂತಂದರೆ ಡ್ರೈ ಫ್ರೂಟ್ ಚಿಕ್ಕ ಕಟ್ ಮಾಡಿ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ನಿಮಗೆ ಡೈರೆಕ್ಟ್ ಕೂಡ ತಿನ್ಕೋಬೋದು. ಯಾವ್ದು ಹೇಗೆ ಬೇಕೋ ಹಾಗೆ ತಿಂದರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ನಾವು ಖರ್ಜೂರ ಮತ್ತು ಬಾಳೆಹಣ್ಣು ಸೇರಿಸೋದ್ರಿಂದ ನ್ಯಾಚುರಲ್ ಆಗಿ ಸ್ವೀಟ್ನೆಸ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಯಾವಾಗ ಬೇಕಾದರೂ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಬಾಳೆಹಣ್ಣು ಮತ್ತು ಖರ್ಜೂರದ ಕೇಕ್ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕೇಕ್ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿಗಳು ನಿಮಗೆ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.